ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಈ ಒಂದು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಮೇ ಬರ್ತಾ ಇರಲಿಲ್ಲ, ಟೈಮೇ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ನನ್ನ ಸಾರಿ ಕಲೆಕ್ಷನ್ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸಾರಿಗಳನ್ನು ಬೆಡ್ ಮೇಲೆ ಹರಡ್ಕೊಂಡು ಕೂತಿದ್ದೀನಿ. ಹೇಗೂ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ನ. ಆವಾಗ ಸಡನ್ನಾಗಿ ನನಗೆ ಕೂಡ ಈ ಒಂದು ಸ್ಯಾರಿ ಕಲೆಕ್ಷನ್ ವೀಡಿಯೋ ಇದ್ರ ಜೊತೆಗೇ ಮಾಡಿದರೆ ಒಳ್ಳೆಯದು ಅಂತ ಅನ್ನಿಸ್ತು. ನಂತರ ಆರಾಮಾಗಿ ವಾರ್ಡ್ರೋಬ್ ಕ್ಲೀನ್ ಮಾಡಿಬಿಟ್ಟು ಸಾರಿನೆಲ್ಲ ಎತ್ತಿ ಇಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಎಲ್ಲ ಸಾರಿಗಳನ್ನು ಇಲ್ಲಿ ರಾಶಿ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ ಸ್ನೇಹಿತರೆ. ಇಡೀ ಬೆಡ್ ಮೇಲೆ ಸಾರಿನೇ ಇದೆ. ಸೊ ಹಾಗಾಗಿ ಕೆಲವೊಂದು ಸೆಲೆಕ್ಟೆಡ್ ಸಾರಿನ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಅಂದರೆ ತುಂಬ ಹಳೇದಾದಂತಹ ಸಾರಿಗಳೆಲ್ಲ ತುಂಬ ಸಾರಿ ಇದೆ. ನನ್ನ ಮದುವೆಯಾಗಿ 20 ವರ್ಷ ಆಯಿತು. 20 ವರ್ಷದಲ್ಲಿ ತಗೊಂಡಿರುವಂತಹ ತುಂಬ ಹಳೆಯ ಸ್ಯಾರಿಗಳೆಲ್ಲ ಇದೆ. ಅದನ್ನೆಲ್ಲ ಯಾವುದನ್ನು ತೋರಿಸಲ್ಲ. ಕೆಲವೊಂದು ಸೆಲೆಕ್ಟೆಡ್ ಸ್ಯಾರಿಗಳು, ಕೆಲವೊಂದು ಸ್ಯಾರಿಗಳಲ್ಲಿ ತುಂಬಾ ಇಮೋಷನ್ಸ್ ಇರುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಸ್ಯಾರಿ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ನನ್ನಲ್ಲಿ ಇದ್ದಂತಹ ಒಂದು ಅರ್ಧ ಭಾಗದಷ್ಟು ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇನ್ನು ಅರ್ಧ ಭಾಗ ತುಂಬ ಹಳೆಯ ಸ್ಯಾರಿಗಳು, ಹಳೇದಾದಂತಹ ಸ್ಯಾರಿಗಳು. ಅದು ತುಂಬ ಹುಟ್ಟು ತುಂಬಾ ಹಳೇದಾಗಿದೆ. ಹಾಗೆ ಇವಾಗ ರೀಸೆಂಟಾಗಿ ತಗೊಂಡಿರುವಂತಹ ಕೆಲವೊಂದು ಸ್ಯಾರಿಗಳನ್ನು ನಿಮಗೆ ತೋರಿಸ್ತೀನಿ. ಈಗ ಮೊದಲಿಗೆ ಎಲ್ಲ ಹೆಣ್ಮಕ್ಳ ಫೇವ್ರೆಟ್ ಸ್ಯಾರಿ ಯಾವುದು ಹೇಳಿ? ಗೊತ್ತಾ ನಿಮಗೆ ಯಾವುದು ಅಂತ ಅಂದ್ಬಿಟ್ಟು? ಮದುವೆ ಆಗಿರುವಂತಹ ಪ್ರತಿಯೊಬ್ಬ ಹೆಣ್ಮಗಳ ಜೀವನದಲ್ಲಿ ತುಂಬಾ ಮುಖ್ಯವಾದಂತಹ ಸ್ಯಾರಿ ಯಾವುದು ಅಂತ ಹೇಳಿದರೆ ಧಾರೆ ಸ್ಯಾರಿ ಅಲ್ವಾ? ಇದಂತೂ ತುಂಬಾ ಇಂಪಾರ್ಟೆಂಟ್ ನಮಗೆ, ಎಲ್ಲ ಹೆಣ್ಮಕ್ಳಿಗೂ, ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ತುಂಬಾ ಮುಖ್ಯವಾಗಿರುವಂತಹ ಸ್ಯಾರಿ ಅಂತ ಹೇಳ್ಬೋದು. ತುಂಬಾ ಇಮೋಷನ್ಸ್ ಇರುತ್ತೆ ಇದರಲ್ಲಿ. ಪ್ರತಿಯೊಂದು ಹೆಣ್ಮಕ್ಳ ಜೀವನದಲ್ಲಿ ತುಂಬಾ ಮುಖ್ಯವಾದಂತಹ ಸ್ಯಾರಿ ಅಂತ ಹೇಳಿದರೆ ಅದು ಧಾರೆ ಸ್ಯಾರಿ, ಮದುವೆ ಸ್ಯಾರಿ ಅಲ್ವಾ? ಸೊ ಹಾಗಾಗಿ ಮೊದಲಿಗೆ ಫಸ್ಟ್ ನಾನು ನನ್ನ 20 ವರ್ಷದ ಹಿಂದಿನ ಮದುವೆಯಲ್ಲಿ ಉಟ್ಕೊಂಡಂತಹ ಗಂಡಿನ ಕಡೆಯವರು ಅಂದರೆ ನನ್ನ ಹಸ್ಬೆಂಡ್ ಕೊಟ್ಟಂತಹ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಸೊ ಇದೇ ನೋಡಿ ಆ ಸ್ಯಾರಿ. ಇದು ನನ್ನ ಮದುವೆಯಲ್ಲಿ ಉಟ್ಟಂತಹ ಧಾರೆ ಸ್ಯಾರಿ, ಹಸ್ಬೆಂಡ್ ಕೊಟ್ಟಂತಹ ಧಾರೆ ಸ್ಯಾರಿ ಅಂತ ಹೇಳ್ಬೋದು. ಈ ಸ್ಯಾರಿ ಜೊತೆಗೆ ತುಂಬಾ ಇಮೋಷನ್ಸ್ ಇದೆ ನನಗೆ. ತುಂಬಾ ಇಷ್ಟಪಡ್ತೀನಿ ಈ ಸ್ಯಾರಿನ ನಾನು. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದರೆ ಇದು ಒಂಥರ ಬ್ಲ್ಯಾಕ್ ಆಗಿದೆ. ಅದು ಹಾಗೆ ಕೆಲವೊಂದು ಅಂದರೆ ಫಸ್ಟ್ ನಮಗೆ ಮದುವೆದ ಹೊಸದ್ರಲ್ಲಿ ಮೇಂಟೈನ್ ಮಾಡೋದಕ್ಕೆಲ್ಲ ಬರೋದಿಲ್ಲ ಅಲ್ಲ ಸ್ಯಾರಿನ. ಆ ಟೈಮಲ್ಲಿ ಕೆಲವೊಂದು ಸ್ಯಾರಿಗಳೆಲ್ಲ ಹಾಳಾಗಿ ಹೋಗಿರುತ್ತೆ. ಇದು ಪ್ಯೂರ್ ಕಾಂಜೀವರಂ ಸ್ಯಾರಿ. ಅವಾಗೆಲ್ಲ ಎಷ್ಟು ಇದಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಬ್ಲೌಸ್ ಕೂಡ ಸೇಮ್ ಇದೇ ಥರ ಇದೆ ನೋಡಿ, ಕಂಪ್ಲೀಟಾಗಿ ಹಾಳಾಗಿದೆ ಬ್ಲೌಸು. ಹಾಗೆ ಇದು ನೋಡಿ, ಇದು ನಾನು ಮದುವೆನಲ್ಲಿ ಮೊದಲು ಉಟ್ಕೊಂಡಂತಹ ಸ್ಯಾರಿ. ಅಂದರೆ ಅಮ್ಮನ ಮನೆಯಿಂದ ಬರ್ತಾ ಇರಬೇಕಿದ್ರೆ ಈ ಸ್ಯಾರಿ ಉಟ್ಕೊಂಡಿದ್ದೆ. ಇದು ಕೂಡ ಅಷ್ಟೇ, ಇದು ಬನಾರಸಿ ಸ್ಯಾರಿ. ಅಂದರೆ ಆವಾಗ ಇದು ತುಂಬಾ ಟ್ರೆಂಡಲ್ಲಿತ್ತು. ಬಟ್ ಏನಾಯಿತು ಅಂತ ಹೇಳಿದರೆ ಮಿಡ್ಲಲ್ಲಿ ಒಂದು ಸಲ ಇದು ಟ್ರೆಂಡ್ ಹೋಯಿತು. ಇವಾಗ ವಾಪಸ್ ಟ್ರೆಂಡಿಗೆ ಬಂದಿದೆ ಅಂತ ಹೇಳ್ಬೋದು, ಬನಾರಸಿ ಸಿಲ್ಕ್ ಸ್ಯಾರಿ ಅಂತೇಳಿ. ಆವಾಗ ನಾವು ಇದಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಗೊತ್ತಾ? 1100 ರೂಪಾಯಿ ಕೊಟ್ಟಿದ್ದು ಅಷ್ಟೇ ಸ್ನೇಹಿತರೆ. ಆ ಟೈಮಲ್ಲಿ ಅಷ್ಟೇ ಇದ್ದಿದ್ದು ಈ ಸ್ಯಾರಿಗೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನೋಡಿ ಪರ್ಪಲ್ ಕಲರಲ್ಲಿದೆ, ಡಾರ್ಕ್ ಪರ್ಪಲ್ ಕಲರಲ್ಲಿದೆ. ಈ ಕಲರ್ ಕೂಡ ಅಷ್ಟೇ ಇವಾಗ ಒಂದು ಟ್ರೆಂಡಲ್ಲಿದೆ ಅಂತಲೇ ಹೇಳ್ಬೋದು. ಇದೆರಡು ಸ್ಯಾರಿ ಆಯಿತು. ಇನ್ನು ನಂದು ಎಂಗೇಜ್ಮೆಂಟ್ ಸ್ಯಾರಿ ತೋರಿಸ್ತೀನಿ. ಎಂಗೇಜ್ಮೆಂಟ್ ಸ್ಯಾರಿ ನೀವು ನೋಡಿದರೆ ನಿಜವಾಗ್ಲೂ ನಗ್ತೀರ ಸ್ನೇಹಿತರೆ. ಅವಾಗೆಲ್ಲ ನಮಗೆ ಇದೇ ದೊಡ್ಡದು. ಇದು ನೋಡಿ ನನ್ನ ಎಂಗೇಜ್ಮೆಂಟ್ ಸ್ಯಾರಿ, ಅಮ್ಮನ ಮನೆಯಲ್ಲಿ ತೆಗೆದಿರುವಂತಹ ಸ್ಯಾರಿ. ತುಂಬ ಹಳೇದಾಗಿದೆ, ಆದರೂ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಯಾಕೋ ಗೊತ್ತಿಲ್ಲ ನನಗೆ, ಈ ಸ್ಯಾರಿನ ನೋಡಬೇಕಿದ್ರೆ ನನ್ನ ಹಳೆ ದಿನಗಳೇ ನೆನಪಿಗೆ ಬರುತ್ತೆ. ಸೊ ಹಾಗಾಗಿ ಕೆಲವೊಂದು ಸ್ಯಾರಿಗಳನ್ನು ನನ್ನ ಮದುವೆ ಟೈಮಲ್ಲಿ, ಎಂಗೇಜ್ಮೆಂಟ್ ಟೈಮಲ್ಲೆಲ್ಲ ತೆಗೆದಿರುವಂಥ ಸ್ಯಾರಿಗಳನ್ನು ಹಾಗೆ ತೆಗೆದಿಟ್ಟಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಹಳೇ ಡಿಸೈನು, ತುಂಬ ಓಲ್ಡ್ ಡಿಸೈನ್ ಅಂತ ಹೇಳ್ಬೋದು. ಆವಾಗ ಇದಕ್ಕೆ ನಾವೆಷ್ಟು ದುಡ್ಡು ಕೊಟ್ಟಿದ್ದೀವಿ ಗೊತ್ತಾ? ಆವಾಗ ನಾವಿದಕ್ಕೆ 500 ರೂಪಾಯಿಯನ್ನು ಕೊಟ್ಟಿದ್ದೀವಿ ಅಷ್ಟೇ. ಅವಾಗೆಲ್ಲ ತುಂಬ ಕಷ್ಟ, ಸ್ಯಾರಿ ಎಲ್ಲ ತೆಗೆದು ಉಡೋದಂತ ಹೇಳಿದರೆ ತುಂಬ ಕಷ್ಟ. 500 ರೂಪಾಯಿ ಸ್ಯಾರಿ ಅಂತ ಹೇಳ್ಬೋದು. ಬಟ್ ಇದು ಏನಾಗಿಲ್ಲ ಮಾತ್ರ. ಇವಾಗ ಬೇಕಿದ್ರೂ ಆರಾಮಾಗಿ ಉಡ್ಕೋಬಹುದು ಈ ಸ್ಯಾರಿನ. ಇವಾಗ ತುಂಬ ಓಲ್ಡ್ ಆಗಿದೆ ಈ ಡಿಸೈನ್ ಎಲ್ಲ, ಹಾಗಾಗಿ ನಾನು ಇದನ್ನು ಉಡ್ತಾ ಇಲ್ಲ ಈಗ. ನಂತರ ಇದು ನಮ್ಮ ಹಸ್ಬೆಂಡ್ ಎಂಗೇಜ್ಮೆಂಟಿಗೆ ಕೊಟ್ಟಿರುವಂಥ ಸ್ಯಾರಿ, ಹಸ್ಬೆಂಡ್ ಕಡೆಯಿಂದ ನನಗೆ ಸಿಕ್ಕಿರುವಂಥ ಸ್ಯಾರಿ ಇದು. ಇದು ಮಾತ್ರ ತುಂಬಾ ಚೆನ್ನಾಗಿದೆ. ಈಗ ಕೂಡ ಉಡ್ಬೋದು ಇದನ್ನು. ನೋಡಿ ಈ ಥರ ಇದೆ, ಇದರ ಬಾರ್ಡರ್ ಎಲ್ಲ ಈ ಥರ ಇದೆ ನೋಡಿ, ತುಂಬಾ ಚೆನ್ನಾಗಿದೆ.
ಇದಕ್ಕೆ ಸೆಲ್ಫ್ ಅಲ್ಲೇ ಇದು ಸೆಲ್ಫ್ ಡಿಸೈನೇ, ಕಾಂಟ್ರಾಸ್ಟ್ ಏನೂ ಬಂದಿಲ್ಲ ಇದಕ್ಕೆ. ಈ ಥರ ಬಂದಿದೆ ಇದರ ಜರಿ ಎಲ್ಲ, ಪಲ್ಲು ಎಲ್ಲ ಈ ಥರ ಬಂದಿದೆ ನೋಡಿ. ನಂತರ ಇದು ನನ್ನ ಸೀಮಂತದ ಸಾರಿ, ಗ್ರೀನ್ ಕಲರಲ್ಲಿದೆ ನೋಡಿ. ಇದು ಈ ಥರ ಇದೆ ಬಾರ್ಡರ್. ಇದೆಲ್ಲ ತುಂಬ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಿರುವಂತಹ ಸಾರಿ ಏನಲ್ಲ, ಕಡಿಮೆ ರೇಟೇ ಕೊಟ್ಟು ನಾವು ಮೊದಲೆಲ್ಲ ಸಾರಿ ತಗೋತಾ ಇರೋದು ಅಂತ ಹೇಳ್ಬೋದು. ನಂತರ ಇದೊಂದು ಓಲ್ಡ್ ಸಾರಿ ಇದೆ ಸ್ನೇಹಿತರೆ, ಇದಂತೂ ತುಂಬ ಅಂದರೆ ತುಂಬಾ ಇಷ್ಟ ನನಗೆ ನೋಡಿ. ಚಾಕ್ಲೇಟ್ ಕಲರಲ್ಲಿದೆ, ಇದು ಇವಾಗ ಟ್ರೆಂಡಲ್ಲಿದೆ. ಈ ಕಲರ್ ಮಾತ್ರ ಇವಾಗ ಟ್ರೆಂಡಲ್ಲಿದೆ. ಇದಕ್ಕೆಲ್ಲ ಏನಂತ ಹೇಳಿದರೆ ಬ್ಲೌಸ್ ಕರೆಕ್ಟ್ ಆಗಿಲ್ಲ. ಮೊದಲು ಹೊಲಿಸ್ಕೊಂಡಂತಹ ಬ್ಲೌಸ್ ಅಲ್ವಾ, ಅವಾಗೆಲ್ಲ ನೋಡಿ ಈ ಥರ ಪಟ್ಟಿ ಇಡೋರು ಬ್ಯಾಕಿಗೆ, ಈ ಥರ ಪಟ್ಟಿ ಇಟ್ಟು ಸ್ಟಿಚ್ ಮಾಡ್ತಾ ಇದ್ರ. ಇದು ಇವಾಗ ಅಷ್ಟೊಂದು ಟ್ರೆಂಡ್ ಇಲ್ಲ, ಹಾಕೋದಕ್ಕೆ ಕೂಡ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ಈ ಸಾರಿಯೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಸಾರಿ ಒಂಥರ ಚಾಕ್ಲೇಟ್ ಬ್ರೌನ್ ಕಲರಲ್ಲಿದೆ ನೋಡಿ. ಅಂದರೆ ತುಂಬ ಇಷ್ಟ ಈ ಸಾರಿ. ನಮ್ಮ ಅಜ್ಜ ತೆಗೆದು ಕೊಟ್ಟಿರುವಂತಹ ಸಾರಿ ಇದು ನನಗೆ. ಸೊ ಆ ಒಂದು ಕಾರಣದಿಂದ ಈ ಸಾರಿನ ನಾನು ಏನೂ ಮಾಡಿಲ್ಲ, ಯಾರಿಗೂ ಕೊಟ್ಟು ಇಲ್ಲ, ನನ್ನ ಜೊತೆನೇ ಇಟ್ಕೊಂಡಿದ್ದೀನಿ. ನಮ್ಮ ಅಜ್ಜ ಒಂದ್ಸಲ ನನಗೆ ದುಡ್ಡು ಕೊಟ್ಟು ನಿನಗೊಂದು ಸಾರಿ ತಗೋ ನನ್ನ ಲೆಕ್ಕದಲ್ಲಿ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಟಿದ್ರು. ಸೊ ಆವಾಗ ಹೋಗ್ಬಿಟ್ಟು ನಾನೇ ದುಡ್ಡು ಕೊಟ್ಟು ತೊಗೊಂಡಿರುವಂಥ ಸಾರಿ ನಾನು ಇದಕ್ಕೆ ಕೊಟ್ಟಿರೋದು ಬರೀ 500 ರೂಪಾಯಿ. ತುಂಬ ಸಾಫ್ಟ್ ಆಗಿದೆ, ಮಾತ್ರ ತುಂಬಾ ಚೆನ್ನಾಗಿದೆ ಇದು. ಅವಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದಂತೂ ನನ್ನ ಫೇವ್ರೆಟ್ ಸಾರಿ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಓಲ್ಡ್ ಸಾರಿನಲ್ಲಿ ಇದೊಂದು ಕೂಡ ಅಷ್ಟೇ ತುಂಬ ಫೇವ್ರೆಟ್ ನನಗೆ. ಅಜ್ಜನ ನೆನಪಿಗೋಸ್ಕರ ದಿನ ನನ್ನ ಜೊತೆನೇ ಇರುತ್ತೆ ಇದು ಸಾರಿ. ನಾನು ಏನೂ ಮಾಡಲ್ಲ, ಇದು ನನ್ನ ಜೊತೆಗೇ ಇರಬೇಕು. ಸೊ ಇದು ಕೂಡ ಅಷ್ಟೇ ತುಂಬ ಇಷ್ಟವಾದಂತಹ ಸಾರಿ ಅಂತ ಹೇಳ್ಬೋದು. ನಂತರ ಇದೊಂದು ಸಾರಿ ಇದೆ ನೋಡಿ. ಇದು ನಮ್ಮ ತಮ್ಮನ ಎಂಗೇಜ್ಮೆಂಟ್ ಟೈಮಲ್ಲಿ ತೊಗೊಂಡಿರುವಂಥದ್ದು. ಅಂದರೆ 1-2 ವರ್ಷ ಕೂಡ ಆಗಿಲ್ಲ ಎಂಗೇಜ್ಮೆಂಟ್ ಆಗಿ, ಆ ಟೈಮಲ್ಲಿ ತೊಗೊಂಡಿರುವಂತಹ ಸಾರಿ. ಇದು ನಾನು ತೊಗೊಂಡಿರೋದು ಬೇರೆ ಒಂದು ಮದುವೆಗೆ ಅಂತ ತೊಗೊಂಡಿದ್ದು, ನಮ್ಮ ಭಾವನ ಮಗನ ಮದುವೆಗೆ ಅಂತ ತೊಗೊಂಡಿರೋದು. ಸೊ ನನಗೇನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ತೊಗೊಂಡಾಗಿದೆ, ನಂತರ ಅಷ್ಟೊಂದು ಇಷ್ಟ ಅಂತ ಅನಿಸಿರ್ಲಿಲ್ಲ ನನಗೆ, ಬೇಡ ಅಂತಲೇ ಅನಿಸ್ತಾ ಇತ್ತು ಮದುವೆಗೆ ಬೇಡ ಅಂತೇಳಿ. ಹಾಗೆ ಈ ಸಾರಿನ ಹಾಕಿ ತೆಗೆದಿಟ್ಟು ಬೇರೆ ಸಾರಿ ತಗೊಂಡಿದ್ದೆ. ನಂತರ ನನ್ನ ತಮ್ಮನ ಎಂಗೇಜ್ಮೆಂಟು ಸಡನ್ನಾಗಿ ಫಿಕ್ಸ್ ಆಯ್ತಲ್ವ, ಆ ಟೈಮಿಗೆ ನನಗೆ ಇದು ಒಳ್ಳೆ ಯೂಸ್ ಆಯಿತು ಅಂತ ಹೇಳ್ಬೋದು. ನಾನೇನು ಬೇರೆ ಸಾರಿ ತಗೊಳ್ಳೋದಕ್ಕೆ ಹೋಗಿಲ್ಲ, ಈ ಸಾರಿನೇ ತಗೊಂಡು ಉಟ್ಕೊಂಡಿರೋದು. ಇದು ಮಂಗಳೂರಿನ ಜಯಲಕ್ಷ್ಮಿಯಲ್ಲಿ ತೊಗೊಂಡಿರುವಂತಹ ಸಾರಿ. ಇದಕ್ಕೆ 3600 ರೂಪಾಯಿ ಕೊಟ್ಟಿದ್ದೀನಿ. ಎಲ್ಲ ಹುಡಿಯಾಗಿದೆ, ಮಾತ್ರ ಹುಡಿಯಾಗಿದೆ, ಐರನ್ಗೆ ಕೊಡಬೇಕು. ಒಂಥರ ಆರೆಂಜ್ ಶೇಡಲ್ಲಿದೆ ನೋಡಿ, ಆರೆಂಜ್ ಶೇಡಲ್ಲಿದೆ, ಲೈಟ್ ಶೇಡಲ್ಲಿ ಚೆನ್ನಾಗಿದೆ. ಇದೊಂಥರ ಈ ಥರ ನೋಡಬೇಕಿದ್ರೆ ಅಷ್ಟೊಂದು ಚೆನ್ನಾಗಿಂತ ಕಾಣಿಸಲ್ಲ, ಬಟ್ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೆಲ್ಫಲ್ಲಿದೆ, ಇದು ಕಾಂಟ್ರಾಸ್ಟಲ್ಲಿಲ್ಲ, ಸೆಲ್ಫ್ ಡಿಸೈನಲ್ಲಿ ಬ್ಲೌಸ್ ಇದೆ, ಸೇಮ್ ಕಲರಲ್ಲಿದೆ. ಇದು ಕೂಡ ಈ ಸಾರಿನೂ ಒಂದ್ಸಲ ಉಟ್ಟೆ ಅಲ್ವಾ, ನಂತರ ನನಗೆ ತುಂಬ ಇಷ್ಟ ಅಂತ ಅನ್ನಿಸ್ತಾ ಇತ್ತು. ನಂತರ ಇದೊಂದು ಸಾರಿ ಇದೆ ನೋಡಿ. ಇದೊಂದು ಸ್ಕೈ ಬ್ಲೂ, ಇದು ಸಾಫ್ಟ್ ಸಿಲ್ಕಲ್ಲಿದೆ, ಸ್ಕೈ ಬ್ಲೂ ಕಲರಲ್ಲಿದೆ. ಸ್ಕೈ ಬ್ಲೂ ಕಲರಿಗೆ ಪಿಂಕ್ ಕಾಂಬಿನೇಷನ್ ಈ ಕಲರಲ್ಲಿದೆ ನೋಡಿ. ಸ್ಕೈ ಬ್ಲೂ ಕಲರಲ್ಲಿದೆ ಇದು, ಇದಕ್ಕೆ ಪಿಂಕ್ ಕಾಂಬಿನೇಷನ್ ಇದೆ ನೋಡಿ. ಈ ಥರ ಪಿಂಕ್ ಕಾಂಬಿನೇಷನ್ ಇದೆ. ಬ್ಲೌಸ್ ಕೂಡ ಪಿಂಕ್ ಕಲರಲ್ಲೇ ಬರುತ್ತೆ. ಬ್ಲೌಸು ತುಂಬ ಸಿಂಪಲಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸೊ ಇದೊಂದಾಯಿತು. ನಂತರ ಇದೊಂದು ಸಾರಿ ನೋಡಿ, ಇದು ಕೂಡ ಅಷ್ಟೇ ತುಂಬಾ ಫೇವ್ರೆಟ್ ನನಗೆ. ಕಲರ್ ತುಂಬ ಇಷ್ಟ ನನಗೆ. ಇದು ಒಂದು 3 ವರ್ಷಕ್ಕಿಂತ ಮೊದಲು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರುವಂತಹ ಸಾರಿ ನೋಡಿ, ಈ ಥರ ಇದೆ. ಇದು ಪಲ್ಲು ಸೆರಗು. ಇದು ಸೆರಗು ನೋಡಿ. ಇದರಲ್ಲಿ ಸೇಮ್ ಕಲರ್ ಇರೋದ್ರಿ ಯಾವುದು ಸೆರಗು ಅಂತಲೇ ಗೊತ್ತಾಗಲ್ಲ, ಎಲ್ಲನೂ ಒಂದೇ ಥರ ಕಾಣಿಸುತ್ತೆ. ಇದು ಸೆರಗು ಪಲ್ಲು. ನಂತರ ಇದು ಮೈಗೆ ಬರುತ್ತೆ, ಬಾಡಿಗೆ ಬರುತ್ತೆ. ಇದು ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ಡಿಸೈನ್ ನನಗೆ ನೋಡಿ. ಕಲರ್ ಕೂಡ ಸ್ವಲ್ಪ ಚೇಂಜ್ ಕಾಣಿಸ್ತಾ ಉಂಟು ವಿಡಿಯೋದಲ್ಲಿ. ತುಂಬ ಚೆನ್ನಾಗಿದೆ. ಇದು ಗ್ರೀನ್ ಕಲರಲ್ಲಿದೆ, ಉಟ್ಕೋಬೇಕಿದ್ರೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಈ ಥರ ಇದೆ. ಇದು ಕೂಡ ಸೆಲ್ಫ್ ಡಿಸೈನೇ, ಕಾಂಟ್ರಾಸ್ಟ್ ಏನಲ್ಲ, ಸೇಮ್ ಕಲರಲ್ಲಿರುತ್ತೆ ಬ್ಲೌಸ್ ಇದರದ್ದು ಕೂಡ. ನಂತರ ಕಾಟನ್ ಸಿಲ್ಕಲ್ಲಿ ನಾನು ನನ್ನ ಫೇವ್ರೆಟ್ ಸೀರೆಗಳನ್ನು ಮಾತ್ರ ತೋರಿಸ್ತೀನಿ. ಕೆಲವೊಂದು ಕಾಟನ್ ಸಿಲ್ಕ್ಗಳು ಹಾಗೇನೇ ಇದೆ, ಒಳಗಡೆನೇ ಇಟ್ಟಿದ್ದೀನಿ. ಇದೊಂದು ಕಾಟನ್ ಸಿಲ್ಕ್ ಸಾರಿ ತೊಗೊಂಡಿದ್ದೆ ನಾನು ರಿಡಕ್ಷನ್ ಟೈಮಲ್ಲಿ, ನಮ್ಮ ಬೆಳ್ತಂಗಡಿ ಆ್ಯನ್ ಸಿಲ್ಕಿಂದ ತೊಗೊಂಡಿರುವಂಥದ್ದು.
ಇದು ಕಲರ್ ನನಗೆ ತುಂಬ ಇಷ್ಟ ಸ್ನೇಹಿತರೆ. ಗ್ರೀನ್ ಕಲರ್ ನೋಡಿ, ಇದು ಒಂಥರ ಗ್ರೀನ್. ಈ ಗ್ರೀನ್ ಕಲರಿಗೆ ಇದು ಮೆರೂನ್ ಕಲರ್ ಕಾಂಬಿನೇಷನ್. ಇದಕ್ಕೆ ಬ್ಲೌಸ್ ಕೂಡ ಇದೇ ಥರ. ಈ ಥರ ಇದೆ. ಇದು ಕಾಟನ್ ಸಿಲ್ಕಲ್ಲಿ ತೊಗೊಂಡಿರುವಂಥದ್ದು. ಇದು ತುಂಬ ಕಡಿಮೆ. ಈ ಸೀರೆಗೆ ಇಷ್ಟು 700 800 ಏನು ಕೊಟ್ಟಿದ್ದೀನಿ ಅಷ್ಟೇ. ಅಷ್ಟೇ ದುಡ್ಡು ಕೊಟ್ಟು ತೊಗೊಂಡಿರುವಂಥದ್ದು. ಬಟ್ ಈ ಸೀರೆ ಮಾತ್ರ ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ನಂತರ ಇದು ನಮ್ಮ ಹಸ್ಬೆಂಡ್ ತಂದಿರುವಂಥದ್ದು. ದೀಪಾವಳಿ ಟೈಮಲ್ಲಿ, ಹೋದ ವರ್ಷ ಅಲ್ಲ, ಅದಕ್ಕಿಂತ ಹಿಂದಿನ ವರ್ಷ ದೀಪಾವಳಿ ಟೈಮಿಗೆ ಅವರೇ ಸೆಲೆಕ್ಟ್ ಮಾಡಿ ತಂದಿರುವಂತಹ ಸೀರೆ ಇದು. ನಾನೇನು ಹೋಗಿರಲಿಲ್ಲ ತೊಗೋಬೇಕಿದ್ರೆ, ನನಗೆ ಗೊತ್ತೂ ಇರಲಿಲ್ಲ, ಸರ್ಪ್ರೈಸ್ ಆಗಿ ತಂದಿದ್ರು. ಗ್ರೀನ್ ಕಲರಲ್ಲಿದೆ ನೋಡಿ, ಈ ಥರ ಗ್ರೀನ್ ಕಲರಲ್ಲಿದೆ. ಇದಕ್ಕೆ ಪಿಂಕ್ ಕಲರ್ ಕಾಂಬಿನೇಷನ್. ಆಲ್ಮೋಸ್ಟ್ ಎಲ್ಲ ಸಾರಿಗೆ ಕೂಡ ಪಿಂಕ್ ಕಲರ್ ಕಾಂಬಿನೇಷನ್ ಇವಾಗ ಜಾಸ್ತಿ ಅಲ್ವಾ. ಎಲ್ಲ ಯಾವ ಸಾರಿ ನೋಡಬೇಕಿದ್ರೂ ಪಿಂಕ್ ಕಲರಲ್ಲಿ ಇರುತ್ತೆ ಬ್ಲೌಸ್. ಇದು ಕೂಡ ಅಷ್ಟೇ, ಈ ಥರ ಸಣ್ಣ ಸಣ್ಣ ಏನೋ ಬುಟ್ಟಾಸ್ ಅಂತ ಹೇಳ್ತಾರಲ್ವ, ಅದು ಇದೆ, ಜರಿ ವರ್ಕ್ ಇದೆ, ಈ ಥರ ಇದೆ ಬಾರ್ಡರ್. ಇದು ಕೂಡ ಅಷ್ಟೇ ಬ್ಯೂಟಿಫುಲ್ ಆದಂತಹ ಸಾರಿ, ಅವರೇ ಸೆಲೆಕ್ಟ್ ಮಾಡಿ ತಂದಿರೋದು. ನಂತರ ಇದು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ತೊಗೊಂಡಿರುವಂಥ ಸಾರಿ. ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಸಾರಿ ತೊಗೋತೀನಿ, ಬಟ್ ಜಾಸ್ತಿ ದುಡ್ಡು ಕೊಟ್ಟೆ ಅಂತ ತೊಗೊಳ್ಳಲ್ಲ. 1,500 2,000 ಒಂದೊಂದು ಸಲ 500 ರೂಪಾಯಿ ಸಾರಿ ಕೂಡ ತೊಗೋತೀನಿ. ಈ ವರ್ಷ ತುಂಬ ಕಡಿಮೆಯಲ್ಲಿ ತೊಗೊಂಡಿದ್ದೀನಿ. ಈ ವರ್ಷ ಎಷ್ಟು 460 ರೂಪಾಯಿಯದ್ದು ಏನೋ ಸಾರಿ ತೊಗೊಂಡಿದ್ದು, ತೋರಿಸ್ತೀನಿ ನಿಮಗೆ ಅದನ್ನು ಕೂಡ. ಇದು ಇದಕ್ಕೆ ನಾನು 1,800 ಏನೋ ಕೊಟ್ಟಿದ್ದೀನಿ ಈ ಸಾರಿಗೆ. ಸಾರಿ 1,250 ಕೊಟ್ಟು ತಗೊಂಡಿರುವಂಥ ಸಾರಿ ಇದು. ಡಿಸ್ಕೌಂಟಲ್ಲಿ ಸಿಕ್ಕಿದ್ದು ನನಗೆ. ಇದರ ರೇಟ್ 2,500, ಬಟ್ 50% ಡಿಸ್ಕೌಂಟ್ ಇದ್ದಿದ್ದರಿಂದ ಅರ್ಧ ರೇಟಿಗೆ ಸಿಕ್ಕಿದೆ. ನೋಡಿ, ಈ ಕಲರಲ್ಲಿದೆ. ಇದೊಂಥರ ಮಿಜೆಂಟಾ ಪಿಂಕ್ ಅಂತ ಹೇಳ್ತಾರಲ್ವ, ಆ ಕಲರ್, ಸ್ವಲ್ಪ ವೈನ್ ಮಿಕ್ಸ್ ಆಗಿದೆ. ಹಾಗೆ ಇದಕ್ಕೆ ಗ್ರೀನ್ ಕಲರ್ ಕಾಂಬಿನೇಷನ್. ಇದರ ಬ್ಲೌಸು ಗ್ರೀನ್ ಕಲರಲ್ಲಿದೆ ನೋಡಿ, ಒಂಥರ ಟ್ರೆಡಿಷ್ನಲ್ ಆಗಿದೆ ಬಾರ್ಡರ್. ಈ ಕಲರ್ ಇದೆ. ನಂತರ ಇದೊಂದು ಸಾರಿ ನೋಡಿ, ಇದು ಒಂಥರ ಪಿಂಕ್ ಅಂದರೆ ಒಂದು ಸ್ವಲ್ಪ ಬೇಬಿ ಪಿಂಕ್ ಥರ ಕಾಣಿಸುತ್ತೆ ನೋಡಿ, ಈ ಥರ ಇದೆ. ಇದು ಕಾಪರ್ ಜರಿ ಅಂತ ಹೇಳ್ತಾರಲ್ವ, ಕಾಪರ್ ಜರಿ ಅಂತ ಒಂದು ಟ್ರೆಂಡ್ ಬಂದಿತ್ತು ಒಂದು ಟೈಮಲ್ಲಿ, ಇವಾಗ ಕೂಡ ಇದೆ ಅದು. ಆ ಜರಿನಲ್ಲಿ ತೊಗೊಂಡಿರುವಂಥ ಸಾರಿ ತುಂಬಾ ಸಾಫ್ಟ್ ಆಗಿದೆ. ಇದು ಕೂಡ ಅಷ್ಟೇ 1,500 ಕೊಟ್ಟಿದ್ದೀನಿ ನಾನು ಇದಕ್ಕೆ. ಇದು ಕೂಡ ಸೆಲ್ಫ್ ಡಿಸೈನೇ, ಇದು ಕೂಡ ಸೆಲ್ಫ್ ಡಿಸೈನಲ್ಲೇ ಇದೆ. ಕಾಂಟ್ರಾಸ್ಟ್ ಏನಿಲ್ಲ, ಸೇಮ್ ಕಲರ್ ಬ್ಲೌಸ್ ಇದೆ. ಸೆಲ್ಫ್ ಡಿಸೈನ್ ಅಂತ ಹೇಳಿದರೆ ಸೇಮ್ ಕಲರ್ ಬ್ಲೌಸಿಗೆ ಹೇಳೋದು. ಈ ಥರ ಇದೆ ನೋಡಿ. ಇದು ಕೂಡ ಅಷ್ಟೇ, ಉಟ್ಕೋಬೇಕಿದ್ರೆ ಮಾತ್ರ ಇದು ಸಖತ್ತಾಗಿ ಕಾಣಿಸುತ್ತೆ. ಈ ಲೈಟ್ ಕಲರ್ ಸಾರಿನೇ ಹಾಗೆ, ಉಟ್ಕೋಬೇಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಸ್ವಲ್ಪ ಲೈಟ್ ಕಲರ್ ಸಾರಿನೇ ಇಷ್ಟ ಡಾರ್ಕ್ ಕಲರ್ಗಿಂತ. ಈ ಥರ ಇದೆ ನೋಡಿ, ಪಿಂಕ್ ಕಲರಲ್ಲಿ. ನಂತರ ಕಾಟನ್ ಸಿಲ್ಕಲ್ಲಿ ಇದು ಕೂಡ ಅಷ್ಟೇ ನಮ್ಮ ಹಸ್ಬೆಂಡ್ ತಂದಿರೋದು. ಒಂದು ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇತ್ತು. ನಮ್ಮ ಹಸ್ಬೆಂಡ್ ಸಾರಿ ತಗೊಳ್ಳುವಂತಹ ವಿಷಯದಲ್ಲೇ ಇರಲಿಲ್ಲ. ನಾನು ಕೂಡ ನೆನಪು ಮಾಡಿರಲಿಲ್ಲ ಅವರಿಗೆ. ನೋಡೋಣ ಇವರಿಗೆ ನೆನಪಾಗತ್ತೋ ಇಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೆ. ಲಾಸ್ಟ್ ಒಂದು 2 ಡೇಸ್ ಇತ್ತು ಸ್ನೇಹಿತರೆ. ಆ ಟೈಮಲ್ಲಿ ನಾನು ಹೇಳಿದೆ, ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾರಿ ತಗೊಂಡಿಲ್ಲ ಅಲ್ವಾ ಇನ್ನೂ ಕೂಡ, ನೀವು ತೆಗೆದು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು. ಸೊ ಆ ಟೈಮಲ್ಲಿ ತುಂಬಾ ಬೇಜಾರಾಗಿತ್ತು ಅವರಿಗೆ ಕೂಡ ನೆನಪಿರಲಿಲ್ಲ. ನಾನು ಇವರಿಗೆ ನೆನಪಿದೆ, ಇವರು ಬೇಕಂತಲೇ ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಅವರಿಗೆ ನಿಜವಾಗ್ಲೂ ನೆನಪಿರಲಿಲ್ಲ. ಆ ಟೈಮಲ್ಲಿ ಅವರು ನನ್ನ ವಾರ್ಡ್ರೋಬಿಂದ ಒಂದು ಬ್ಲೌಸ್ನ ತೊಗೊಂಡು ನನಗೆ ಗೊತ್ತಿಲ್ದಿರೋ ಥರನೇ ಒಂದು ಸಾರಿನ ತೊಗೊಂಡು ಅಲ್ಲೇ ಸ್ಟಿಚ್ ಮಾಡಿಸಿ, ಅವರ ವರ್ಕ್ಶಾಪ್ ಹತ್ರನೇ ಇರುವಂತಹ ಟೈಲರ್ ಶಾಪಿಗೆ ಹೋಗಿ ಸ್ಟಿಚ್ ಮಾಡಿಸಿ ತಂದಿರುವಂಥದ್ದು ಒಂದು ಸಾರಿ ಇದು. ಇದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅವರು ತೊಗೊಂಡಿರುವಂಥದ್ದು. ತಂದಾಗಲೇ ಗೊತ್ತಾಗಿದ್ದು ನನಗೆ. ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು ಆ ಟೈಮಲ್ಲಿ ನನಗೆ. ಹೀಗೆ ಅಲ್ವಾ, ಹಸ್ಬೆಂಡ್ ಏನಾದರೂ ಈ ಥರ ಸರ್ಪ್ರೈಸ್ ಆಗಿ ತಂದು ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಹೆಣ್ಮಕ್ಳಿಗೆ. ಸೊ ಮರೂನ್ ಕಲರಲ್ಲಿ ಇದೆ ನೋಡಿ. ಇದು ಕಾಟನ್ ಸಿಲ್ಕ್ ಸಾರಿ. ಇದಕ್ಕೆ 1,000 ಚಿಲ್ಲರೆ ಏನೋ ಕೊಟ್ಟಿದ್ದಾರೆ ಆ ಟೈಮಲ್ಲಿ. ಈ ಥರ ಇದೆ ಪಲ್ಲು. ಇದರ ಬಾರ್ಡರ್ ಈ ಥರ ಪ್ಲೇನಲ್ಲಿದೆ, ಸೆಲ್ಫ್ ಡಿಸೈನ್. ಇದು ಕೂಡ ಸೇಮ್ ಬರುತ್ತೆ ಬ್ಲೌಸು. ನನಗೆ ಈ ಥರ ಮೆರೂನ್ ಕಲರ್ ಅಂತ ಹೇಳಿದರೆ ಸಖತ್ ಇಷ್ಟ. ನಾನು ಜಾಸ್ತಿ ಸಾರಿ ತಗೊಳ್ಳೋದಕ್ಕೆ ಹೋಗಬೇಕಿದ್ರೆ ನನ್ನ ಕಣ್ಣಿಗೆ ಕಾಣೋದೇ ಒಂದು ಮೆರೂನ್ ಕಲರ್, ಇಲ್ಲ ಅಂತ ಹೇಳಿದರೆ ಗ್ರೀನ್ ಕಲರ್. ಅದು ಬಿಟ್ಟರೆ ಬೇರೆ ಲೈಟ್ ಕಲರ್ಸ್ ಸಾರಿ ಕಾಣೋದು, ಅದೇ ಒಂದು
ಈ ಸ್ಯಾರಿನಲ್ಲಿ ಕೂಡ ಅಷ್ಟೇ ಒಂದು ಒಳ್ಳೆ ರೀತಿಯಾದಂತಹ ಕಥೆ ಇದೆ ಅಂತಲೇ ಹೇಳ್ಬೋದು. ಸೊ ನಂತರ ಇದೊಂದು ಸ್ಯಾರಿ ಇದೆ ನೋಡಿ, ಯೆಲ್ಲೋ ಕಲರಲ್ಲಿದೆ. ಯೆಲ್ಲೋ ಕಲರ್, ಇದು ಕೂಡ ತುಂಬ ವರ್ಷ ಆಯಿತು ತೊಗೊಂಡೊಂದು 4ರಿಂದ 5 ವರ್ಷ, ಇದು ಇಲ್ಲ ಜಾಸ್ತಿ ಆಯಿತು, ಒಂದು 7 ವರ್ಷ ಆಯಿತು ಅಂತ ಅನಿಸುತ್ತೆ ಈ ಸ್ಯಾರಿ ತೊಗೊಂಡು ನಾನು. ಆವಾಗ ನಾನು ಇದಕ್ಕೆ 3800 ಕೊಟ್ಟಿದ್ದೆ ಈ ಸ್ಯಾರಿಗೆ, ಯೆಲ್ಲೋ ಕಲರಲ್ಲಿ. ಇದು ಏನೋ ಬಾರ್ಡರ್ ಈ ಕಲರಲ್ಲಿದೆ ನೋಡಿ, ಇದು ಡಾರ್ಕ್ ಪಿಂಕ್ ಅಲ್ಲ, ಒಂಥರ ಪೀಚ್ ಕಲರಲ್ಲಿ ಬಾರ್ಡರ್ ಇದೆ. ಬಟ್ ಇದರ ಪಲ್ಲು ಮಾತ್ರ ಪಿಂಕ್ ಕಲರಲ್ಲಿದೆ, ಬ್ಲೌಸ್ ಕೂಡ ಪಿಂಕ್ ಕಲರಲ್ಲಿದೆ ನೋಡಿ, ಈ ಥರ ಈ ಕಲರಲ್ಲಿದೆ ಸ್ಯಾರಿ. ಇದು ಕೂಡ ಅಷ್ಟೇ ನನ್ನ ಫೇವ್ರೆಟ್ ಸ್ಯಾರಿ. ಇದು ಕೂಡ ಒಂದು ಮದುವೆ ಟೈಮಲ್ಲಿ ತೊಗೊಂಡಿರೋದು ನೋಡಿ, ಈ ಥರ ಇದೆ, ಗ್ರೀನ್ ಕಲರಲ್ಲಿದೆ. ಇದರ ಬಾರ್ಡರ್ ಈ ಥರ ಇದೆ. ಇದರ ಬ್ಲೌಸ್ ಮಾತ್ರ ಈ ಕಲರ್, ಅಂದರೆ ಇಲ್ಲೊಂಥರ ಗ್ರೀನ್ ಕಲರ್ ಇದೆಯಲ್ವಾ, ಈ ಕಲರಲ್ಲಿ ಇದರ ಬ್ಲೌಸ್ ಇದೆ. ಇದು ಕೂಡ ಅಷ್ಟೇ ಗ್ರೀನ್ ಕಲರ್ ಅಲ್ವಾ, ಹಾಗಾಗಿ ನನಗೆ ಸಖತ್ ಇಷ್ಟ ಈ ಸ್ಯಾರಿ ಕೂಡ. ನಂತರ ಈ ಸ್ಯಾರಿ ನಾನು ರೀಸೆಂಟಾಗಿ ನನ್ನ ಮಾವನ ಮಗಳ ಮದುವೆಗೆ ತಗೊಂಡಿರುವಂತಹ ಸ್ಯಾರಿ. ಇದು ನನಗೆ ಪ್ಯಾಟರ್ನ್ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಅಂದರೆ ಕಾಪರ್ ಡಿಸೈನಲ್ಲೇ ಇದೆ. ಇದು ಕೂಡ ಸ್ವಲ್ಪ ದಪ್ಪ ಇದೆ ಸೀರೆ ಮಾತ್ರ. ಇದಕ್ಕೆ 3800 ಕೊಟ್ಟಿದ್ದೀನಿ ನಾನು. ಕಾಪರ್ ಡಿಸೈನ್ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಬಟ್ ನನಗೆ ಈ ಕಲರ್ ಅಂತ ಹೇಳಿದರೆ ಸಖತ್ ಇಷ್ಟ. ನನಗೆ ಈ ಕಲರಲ್ಲೇ ಸ್ಯಾರಿ ಬೇಕಿತ್ತು. ಕಾಂಜೀವರಮಲ್ಲಿ ನಾನು ಅಂದರೆ ಪ್ಯೂರ್ ಕಾಂಜೀವರಂ ಸಿಲ್ಕಲ್ಲಿ ಹುಡುಕಿದೆ ನಾನು, ಆ ಸಿಲ್ಕಲ್ಲಿ ನನಗೆ ಸಿಕ್ಕಿಲ್ಲ. ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಒಂಥರ ಸ್ವಲ್ಪ ಪ್ಯೂರ್ ಕಾಂಜೀವರಂ ಅಂತ ಹೇಳಿದರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಒಂದು 5000 ಆ ರೇಂಜಲ್ಲೆಲ್ಲ ಸ್ವಲ್ಪ ಚೆನ್ನಾಗಿರುವಂಥ ಕ್ವಾಲಿಟಿಯಲ್ಲಿ ಸ್ಯಾರಿ ಸಿಗುತ್ತೆ. ಇದರಲ್ಲಿ ನಾನು ಹುಡುಕಿದೆ ಈ ಕಲರಲ್ಲಿ ಉಂಟಾ ಅಂತ ಅಂದ್ಬಿಟ್ಟು. ನನಗೆ ಇದೇ ಕಲರ್ ಬೇಕಿತ್ತು, ತುಂಬ ಅಂದರೆ ತುಂಬಾ ಇಷ್ಟ ನನಗೆ ಈ ಕಲರ್. ಇದರ ಫೋಟೋ ನಾನು ಆ್ಯಡ್ ಮಾಡ್ತೀನಿ. ಎಲ್ಲದರ ಫೋಟೋ ನನಗೆ ಆ್ಯಡ್ ಮಾಡೋದಕ್ಕಾಗಲ್ಲ, ಅಂದರೆ ಸ್ವಲ್ಪ ಹಿಂದಿನ ಸೀರೆಗಳಲ್ವಾ, ಅದರದ್ದು ಫೋಟೋಸ್ ಎಲ್ಲ ಇಲ್ಲ. ಇದ್ದಂತಹ ಕೆಲವೊಂದು ಫೋಟೋಸ್ಗಳನ್ನು ಹಾಕ್ತೀನಿ. ಈ ಸ್ಯಾರಿದು ಫೋಟೋಸ್ ಹಾಕ್ತೀನಿ ನೋಡಿ ಸೈಡಲ್ಲಿ. ಇದೊಂಥರ ಪೀಚ್ ಕಲರ್ ಅಂತಲೂ ಹೇಳೋದಕ್ಕಾಗಲ್ಲ, ಏನೋ ಒಂಥರ ಕಲರ್ ಹೇಳೋದಕ್ಕೆ ಬರಲ್ಲ, ಉಟ್ಕೊಂಡಾಗ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಇದರ ಬ್ಲೌಸ್ ತೋರಿಸ್ತೀನಿ ನಿಮಗೆ, ಅಂದರೆ ರೀಸೆಂಟಾಗಿ ಸ್ಟಿಚ್ ಮಾಡಿಸಿದ್ದಲ್ವಾ ನೋಡಿ, ಈ ಥರ ಇದೆ ಬ್ಲೌಸ್ ಇದರದ್ದು. ಈ ಥರ ಬ್ಯಾಕ್ ನೆಕ್, ಇದು ಬ್ಯಾಕ್ ನೆಕ್ ಈ ಥರ ಹೊಲಿಸ್ಕೊಂಡಿದ್ದೀನಿ. ಇದು ಇವಾಗ ಟ್ರೆಂಡಲ್ಲಿದೆ. ಫ್ರಂಟಲ್ಲಿ ಈ ಥರ ಇದೆ, ಫ್ರಂಟಲ್ಲಿ ಈ ಥರ ಇದೆ ನೋಡಿ, ಈ ಥರ ಇದೆ. ಇದು ಸಿಂಪಲ್ಲಾಗಿ ನಾನು ಈ ಥರ ಎಂಬ್ರಾಯ್ಡರಿಂಗ್ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಸೊ ಲಾಸ್ಟ್ ಮೇ ತಿಂಗಳಲ್ಲ ಅದು ಮಾವನ ಮಗಳ ಮದುವೆ, ನನ್ನ ತಮ್ಮನ ಮದುವೆ ನಂತರ ಅದು, ಆವಾಗ ತೊಗೊಂಡಿರುವಂತಹ, ಅವಳ ಮದುವೆಗೆ ಅಂತೇಳಿ ತೊಗೊಂಡಿರುವಂತಹ ಸ್ಯಾರಿ ಇದು. ನಂತರ ಇದೊಂದು ಸ್ಯಾರಿ ನೋಡಿ, ಇದು ತಮ್ಮನ ಮದುವೆ ಟೈಮಲ್ಲೇ ತೊಗೊಂಡಿರುವಂಥದ್ದು. ತಮ್ಮನ ಮದುವೆ ಟೈಮಲ್ಲಿ ನಾನು ತುಂಬ ಸ್ಯಾರಿ ತೊಗೊಂಡಿದ್ದೆ, ಒಂದು 4ರಿಂದ 5 ಸ್ಯಾರಿ ತೊಗೊಂಡಿದ್ದೆ. ಬೇಕಾಗತ್ತೆ ಪೂಜೆ, ಹಾಗೆ ಮಾವನ ಮಗಳ ಮದುವೆ ಅಂತ ಇತ್ತಲ್ವ, ಸೊ ಹಾಗಾಗಿ ತೊಗೊಂಡಿದ್ದೆ. ಇದೊಂದು ಸಿಂಪಲ್ ಸ್ಯಾರಿ, 900 ಚಿಲ್ಲರೆ ಏನೋ ಕೊಟ್ಟಿದ್ದೇನೆ ಇದಕ್ಕೆ. ಇದು ಕೂಡ ಸೆಲ್ಫ್ ಡಿಸೈನ್. ಕಲರ್ ನಮ್ಮ ಹಸ್ಬೆಂಡ್ ಹೇಳಿದರು ಇದು ಚೆನ್ನಾಗಿದೆ, ನಿನಗೆ ಚೆನ್ನಾಗಿ ಒಪ್ಪತ್ತೆ ತಗೋ ಅಂತ ಅಂದ್ಬಿಟ್ರು. ಸೊ ಲೈಟ್ ಕಲರ್ ಅಲ್ವಾ, ಡೀಸೆಂಟ್ ಕಲರ್, ದೇವಸ್ಥಾನಕ್ಕೆಲ್ಲ ಉಡೋದಕ್ಕೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಇದೊಂದು ಸ್ಯಾರಿನ ಆ ಟೈಮಲ್ಲಿ ತೊಗೊಂಡಿರುವಂಥದ್ದು. ನಂತರ ನನಗೊಂದು ಗೋಲ್ಡ್ ಕಲರ್ ಸ್ಯಾರಿ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಅಂದರೆ ತುಂಬ ಜನರಲ್ಲಿ ಇದೆ ಅಲ್ವಾ ಅದು ಗೋಲ್ಡ್ ಕಲರ್ ಸ್ಯಾರಿ, ಹಾಗಾಗಿ ಅದಕ್ಕೆ ಜಾಸ್ತಿ ದುಡ್ಡು ಕೊಟ್ಟೋದೆಲ್ಲ ತೊಗೊಳ್ಳೋದು ಬೇಡ, ಸ್ವಲ್ಪ ಕಡಿಮೆ ರೇಟಲ್ಲಿ, ಅಂದರೆ ಹೇಗೂ ಆಸೆ ಇದೆಯಲ್ವ. ನಾನು ಒಂದೊಂದು ಸಲ ಇದೇ ರೀತಿ ಮಾಡೋದೆ, ನಾನು ಒಂದೊಂದು ಸಲ ಇದೇ ರೀತಿ ಮಾಡ್ತೀನಿ. ಅಂತಂದರೆ ಯಾವುದಾದ್ರೂ ಒಂದು ಕಲರ್ ನನಗೆ ಬೇಕು ಅಂತಂದಾಗ, ಅದು ತುಂಬ ಜನರಲ್ಲಿ ಇದೆ ಅಂತ ಅಂದಾಗ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಸ್ವಲ್ಪ ಕಡಿಮೆ ರೇಟಲ್ಲಿ ಆ ಕಲರ್ ಸಿಕ್ಕಿದರೆ ತೆಗೆದು 1-2 ಸಲ ಉಡ್ತೀನಿ ಆಸೆಗೋಸ್ಕರ ಅಂತ ಅಂದ್ಬಿಟ್ಟು, ಆ ನಂತರ ಹಾಗೆ ಎತ್ತಿಡ್ತೀನಿ. ಗೋಲ್ಡ್ ಕಲರ್ ಸ್ಯಾರಿ ನನಗೆ ಇಷ್ಟ ಇತ್ತು, ಒಂದು ಸಲ ತೊಗೋಬೇಕು ಗೋಲ್ಡ್ ಕಲರಲ್ಲಿ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಈ ಸ್ಯಾರಿನ ನಾನು ಮೀಶೋದಿಂದ ತರಿಸಿದ್ದು, 400 ಚಿಲ್ಲರೆ ಏನೋ ಕೊಟ್ಟಿದ್ದೀನಿ ಇದಕ್ಕೆ ಅಷ್ಟೇ, ಮೀಶೋದಿಂದ ತರಿಸಿದ್ದು ಇದು. ನಂತರ ಇದೊಂದು ಸ್ಯಾರಿ ಇದೆ ನೋಡಿ, ಇದು ಕೂಡ ನಾನು ಒಂದು 2-3 ವರ್ಷ ಆಯಿತು ಅಂತ ಅನ್ಸುತ್ತೆ ಈ ಸ್ಯಾರಿ ತಗೊಂಡು. ಇದು ಯೆಲ್ಲೋ ಕಲರಲ್ಲಿದೆ. ಇದು ಸ್ವಲ್ಪ ಈ ಏನು ಹೇಳ್ತಾರೆ ಸ್ಯಾರಿ ಅಂತ ಹೇಳ್ತಾರಲ್ವ ಆ ಥರ, ಅಂದರೆ ಜಾರ್ಜೆಟ್ ಮೆಟೀರಿಯಲ್ ಅಲ್ಲ, ಒಂದು ಸ್ವಲ್ಪ ಏನೋ ಒಂಥರ ಸಿಲ್ಕ್ ಮೆಟೀರಿಯಲೇ. ಇದರ ಬಾರ್ಡರ್ ಈ ಥರ ಇದೆ. ಇದರದ್ದು ಕೂಡ ಬ್ಲೌಸ್ ಸೆಲ್ಫಲ್ಲೇ ಇತ್ತು, ಬಟ್ ನಾನು ಇದಕ್ಕೆ ಈ ಥರ ಬ್ಲೌಸ್ ಪೀಸ್ನ ತೊಗೊಂಡು ಸ್ಟಿಚ್ ಮಾಡಿಸಿದ್ದೆ, ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿಸಿದ್ದೆ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದಕ್ಕೆ. ಈ ಥರ ಪ್ಲೇನಲ್ಲೇ ಇರೋದು ಸ್ಯಾರಿ, ಪ್ಲೇನಲ್ಲಿ ಈ ಬಾರ್ಡರ್ ಮಾತ್ರ ಇರೋದು ಇದಕ್ಕೆ.
ನಂತರ ಇದೊಂದು ಸಾರಿ ನೋಡಿ, ಇದು ನಮ್ಮ ಭಾವನ ಮಗನ ಮದುವೆಗೆ ತೊಗೊಂಡಿರುವಂತಹ ಸಾರಿ. ಇದೆಲ್ಲ ಒಂದೇ ಸಲ ಉಟ್ಟಿದ್ದು ನಾನು, ನಂತರ ಉಡಲೇ ಇಲ್ಲ. ಇದು ಸಿಲ್ಕಲ್ಲಿದೆ, ಕಾಂಜೀವರಂ ಸಿಲ್ಕ್ ಸಾರಿ. ಇದು ಪರ್ಪಲ್ ಕಲರಲ್ಲಿದೆ. ಇದು ನನ್ನ ಮದುವೆ ಸೀರೆ ಇತ್ತಲ್ವಾ, ನಾನು ಆ ಕಲರ್ ಬೇಕು ಅಂತ ತುಂಬಾ ಹುಡುಕ್ತಾ ಇದ್ದೆ. ಅಂದರೆ ದಿಬ್ಬನ್ ಸಾರಿ ಇದೆಯಲ್ವಾ, ಮುಹೂರ್ತ ಸಾರಿ, ಆ ಕಲರಲ್ಲಿ ಬೇಕು ಅಂತ ತುಂಬ ಹುಡುಕ್ತಾ ಇದ್ದೆ ನಾನು, ನನಗೆ ಸಿಕ್ಕೇ ಇರಲಿಲ್ಲ. ನಂತರ ಸ್ವಲ್ಪ ಸಿಮಿಲರ್, ಅದೇ ಕಲರ್ ಅಂತ ಹೇಳೋದಕ್ಕಾಗಲ್ಲ, ಸ್ವಲ್ಪ ಸಿಮಿಲರ್ ಆಗಿರುವಂಥ ಕಲರಲ್ಲಿ ಈ ಸಾರಿ ಸಿಕ್ಕಿತ್ತು ನನಗೆ. ಇದು ಕೂಡ ಅಷ್ಟೇ, ತುಂಬಾ ಚೆನ್ನಾಗಿರುವಂಥ ಸಾರಿ ಸ್ನೇಹಿತರೆ. ಕಲರ್ ಅಂತೂ ತುಂಬ ಸಖತ್ತಾಗಿದೆ ಇದರದ್ದು. ಇದರ ಬ್ಲೌಸು ಇದು ನೋಡಿ, ಇದಕ್ಕೆ ವರ್ಕ್ ಮಾಡಿಸಿದ್ದೆ ನಾನು. ಸಿಂಪಲ್ಲಾಗಿ ಈ ಥರ ನೆಕ್, ರೌಂಡ್ ನೆಕ್ ಕೊಟ್ಟು ಈ ಥರ ಎಂಬ್ರಾಯ್ಡರಿಂಗ್ ವರ್ಕ್ ಮಾಡಿಸಿದ್ದೀನಿ. ಇದು ಈ ಸಾರಿ ಬ್ಲೌಸು. ಇದು ಆ ಸಾರಿ ಉಟ್ಕೊಂಡಾಗ ತೆಗೆದಿರುವಂತಹ ಫೋಟೋಸ್ ಅಂತ ಹೇಳ್ಬೋದು. ಈ ಥರ ಕಾಣಿಸ್ತಾ ಇತ್ತು ನೋಡಿ. ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಹೇಳಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಇದು ಪಾರ್ಟ್ 1. ನೆಕ್ಸ್ಟ್ ಪಾರ್ಟ್ 2 ಇದರ ಕಂಟಿನ್ಯೂಷನ್ ವಿಡಿಯೋ ಬರುತ್ತೆ, ಇದರ ಜೊತೆಗೇ ಬರುತ್ತೆ. ಅದು ಕೂಡ ಅಂದರೆ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಫಸ್ಟ್ ಹಾಕಿಬಿಟ್ಟು ನೆಕ್ಸ್ಟ್ ಪಾರ್ಟ್ 2 ಹಾಕ್ತೀನಿ. ಆವಾಗ ಅಷ್ಟೊಂದು ಲೆಂತಿ ಆಗಲಿಲ್ಲ ಅಂತ ಹೇಳಿದ್ರೆ ಅರ್ಧ ಗಂಟೆಯಲ್ಲಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.